ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದ ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ ಎಲ್ಲವೂ ಕೂಡ ಕನ್ನಡದಲ್ಲಿಯೇ ಪಾಲಿಕೆ ವ್ಯವಹಾರ ಆಗಬೇಕು ಅಂತ ಪಾಲಿಕೆ ನಾಮನಿರ್ದೇಶಿತ ಸದಸ್ಯ ರಮೇಶ್ ಸೊಂಟಕ್ಕೆ ಒತ್ತಾಯಿಸಿದ್ದಾರೆ. ನಗರದ ಪಾಲಿಕೆ ಪರಿಷತ್ ಸಭಾಂಗಣದಲ್ಲಿ ಗುರುವಾರ ಸಂಜೆ ಹಮ್ಮಿಕೊಂಡಿದ್ದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು. ಭಾಷಾ ವಿಷಯ ಆಧಾರದ ಮೇಲೆ ರಾಜಕೀಯ ಮಾಡಿಕೊಂಡಿರುವ ಕನ್ನಡ ಕಲಿಯಲು ಯಾಕೆ ಮುಂದಾಗ್ತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಬೆಳಗಾವಿ ಮಹಾನಗರ ಪಾಲಿಕೆನ ಸಂಪೂರ್ಣ ಬೆಳಗಾವಕ್ಕೆ ಕನ್ನಡ ಮರಾಠಿಯಿಂದ ಒಂದು ಅಸ್ತಿತ್ವ ಇತ್ತು. ಇತ್ತೀಚಿನ ಏನು ಮಹಾನಗರ ಪಾಲಿಕೆ ಚುನಾವಣೆ ಏನಾಯ್ತು, ಆ ಚುನಾವಣೆಯೊಳಗ ಏನ್ ಪಕ್ಷ ಚಿಹ್ನೆಯಾಗ ಚುನಾವಣೆ ನಡೆದಾಗ ಭಾಷೆ ನಾವು ವಿರೋಧ ಮಾಡಂಗಿಲ್ಲ. ನಾವು ನಮ್ಮ ಸ್ನೇಹಿತರು ಮರಾಠಿ और हमारे सोटे की सर बोले कि हम कोई भी भाषा के अगेंस्ट में नहीं है और सब लोग नहीं है। तो मेरी रिक्वेस्ट है कि जैसा कन्नड़ा मराठी वैसे ही उर्दू का भी एक ट्रांसलेशन रखे तो अच्छा है, क्योंकि हम भी यहाँ पे 14 सदस्य है और एमएलए साहब है, सब लोग है। तो हमारी भी रिक्वेस्ट कि जैसा कन्नड़ा मराठी रखते हैं और आप सबने लोग कहा है कि हर भाषा की हम इज्जत करते हैं, वैसा उर्दू की भाषा है उसकी भी इज्जत रखना चाहिए। तो उसका एक इतर ಬಗ್ಗೆ सगळे चर्चा वही सब्जेक्ट मैं क्या बता रहा हूँ, वो हर भाषा की जब इज्जत रखते हैं ನಾವು ಎಲ್ಲ ಭಾಷೆಗೆ ಅಭಿನಂದನೆ ಯಾಕೆ ನಾವು ಯಾವುದೇ ಭಾಷೆಗೆ ಇದನ್ನಿಲ್ಲ, ಎಲ್ಲ ಭಾಷೆ ಬಗ್ಗೆನೂ ನಾವು ಅದನ್ನ ಮಾಡ್ತೀವಿ. ಈ ಸಬ್ಜೆಕ್ಟ್ ತಗೋಣ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.